ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಕೇಂದ್ರ ಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಅಚ್ಚರಿಯಾಗಿ ಮೋದಿ ಸಂಪುಟವನ್ನ ಸೇರಿದ್ದಾರೆ ಜೆಪಿ ನಡ್ಡಾ. ಹಾಗಾದ್ರೆ ಯಾರಾಗ್ತಾರೆ ಜೆಪಿ ನಡ್ಡಾ ಅವರ ಉತ್ತರಾಧಿಕಾರಿ? ಜೆಪಿ ನಡ್ಡಾ ಸ್ಥಾನಕ್ಕೆ ಬರ್ತಾರಾ ದೇವೇಂದ್ರ ಫಡ್ನವೀಸ್? ಬಿಜೆಪಿ ರಾಷ್ಟ್ರಾಧ್ಯಕ್ಷ ಸ್ಥಾನಕ್ಕೆ ದೇವೇಂದ್ರ ಫಡ್ನವೀಸ್ ಹೆಸರು ಮುನ್ನೆಲೆಗೆ ಬಂದಿದೆ. ಪ್ರಸ್ತುತ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಆಗಿದ್ದಾರೆ ಫಡ್ನವೀಸ್ ಅವರು. ಆರ್ಎಸ್ಎಸ್ಗೆ ತುಂಬಾ ಹತ್ತಿರವಾಗಿರುವಂತ ದೇವೇಂದ್ರ ಫಡ್ನವೀಸ್ ಇತ್ತೀಚೆಗೆ ಡಿಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ರು. ರಾಜೀನಾಮೆ ನೀಡೋದಾಗಿ ಹೇಳಿದ್ರು ದೇವೇಂದ್ರ ಫಡ್ನವೀಸ್. ತೀವ್ರ ಕುತೂಹಲ ಕೆರಳಿಸಿದೆ ಮೋದಿ ಅಮಿತ್ ಶಾ ಅವರ ನಡೆ. ಯಾಕೆ ಅಂತ ಹೇಳಿದ್ರೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಅವರು ಅಚ್ಚರಿಯ ರೀತಿಯಲ್ಲಿ ಮೋದಿ ಸಂಪುಟವನ್ನ ಸೇರಿದ್ದಾರೆ. ಯಾರು ಕೂಡ ಊಹೆ ಮಾಡಿರಲಿಲ್ಲ ಅವರು ಕೂಡ ಸಚಿವರಾಗ್ತಾರೆ ಅಂತ ಹೇಳಿ. ಆದ್ರೆ ಈಗ ಒಂದು ಪ್ರಶ್ನೆ ಇದ್ದೇ ಇದೆ, ಅವರ ಉತ್ತರಾಧಿಕಾರಿ ಯಾರಾಗ್ತಾರೆ ಅಂತ ಹೇಳಿ. ಅಂದ್ರೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಯಾರಾಗ್ತಾರೆ ಅನ್ನೋ ಪ್ರಶ್ನೆ ಇದೆ. ಜೊತೆಗೆ ಇಲ್ಲೊಂದು ಹೆಸರು ಬಹಳ ಮುನ್ನೆಲೆಗೆ ಬಂದಿರೋದು ದೇವೇಂದ್ರ ಫಡ್ನವೀಸ್ ಅಂತ ಹೇಳಿ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ಸ್ಥಾನಕ್ಕೆ ದೇವೇಂದ್ರ ಫಡ್ನವೀಸ್ ಅವರೇ ಸೂಕ್ತ ಅಂತ ಹೇಳಿ ಬಿಜೆಪಿಯಲ್ಲಿ ಕೇಳಿ ಬರ್ತಾ ಇರುವಂತ ಮಾತು. ಪ್ರಸ್ತುತ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಆಗಿದ್ದಾರೆ ಫಡ್ನವೀಸ್. ಆರ್ಎಸ್ಎಸ್ಗೆ ತುಂಬಾ ಹತ್ತಿರವಾಗಿದ್ದಾರೆ ಇವರು. ಜೊತೆಗೆ ಇತ್ತೀಚೆಗೆ ಡಿಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೇನೆ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ರಾಜೀನಾಮೆ ನೀಡೋದಾಗಿ ಹೇಳಿದ ನಂತರ ಈ ವಿಚಾರ ಮುನ್ನೆಲೆಗೆ ಬಂದಿರೋದು ಸಹಜವಾಗಿ ಕುತೂಹಲಕ್ಕೆ ಕಾರಣ ಆಗಿದೆ.